ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಲೆಮಾರಿ ವಾಹಿನಿಗೆ ಸ್ವಾಗತ. ಬನ್ನಿ ಈ ದಿನ ಈ ವಿಡಿಯೋದಲ್ಲಿ ಟಿ ನರಸೀಪುರದ ಒಂದು ದಿನದ ಪ್ರವಾಸದಲ್ಲಿ ಯಾವ ಯಾವ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಬೆಂಗಳೂರಿನಿಂದ 130ರಿಂದ 150 ಕಿಲೋಮೀಟರ್ ದೂರದಲ್ಲಿರುವ ಟಿ ನರಸೀಪುರ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯಲ್ಲಿ ಬರುವ ಒಂದು ತಾಲೂಕು ಕೇಂದ್ರ. ಬೆಂಗಳೂರು, ಮೈಸೂರು, ಮಂಡ್ಯ, ಕೊಳ್ಳೇಗಾಲ, ಚಾಮರಾಜನಗರ ಈ ಎಲ್ಲ ಸ್ಥಳಗಳಿಂದಲೂ ಕೂಡ ಟಿ ನರಸೀಪುರಕ್ಕೆ ಡೈರೆಕ್ಟ್ ಬಸ್ಗಳು ಸಿಗುತ್ತೆ. ಟ್ರೈನಲ್ಲಿ ಹೋಗಬೇಕು ಅಂದ್ಕೊಂಡ್ರೆ ಟಿ ನರಸೀಪುರಕ್ಕೆ ಅತಿ ಹತ್ತಿರವಾದ ರೈಲ್ವೆ ಸ್ಟೇಷನ್ ಅಂದರೆ ಮೈಸೂರು ಜಂಕ್ಷನ್ ಮತ್ತು ನಂಜನಗೂಡು ರೈಲ್ವೆ ಸ್ಟೇಷನ್. ಕರ್ನಾಟಕದ ಯಾವುದೇ ಮೂಲೆಯಿಂದ ಮೈಸೂರು ರೈಲ್ವೆ ಸ್ಟೇಷನನ್ನು ತಲುಪಿ ಅಲ್ಲಿಂದ ಬಸ್ಸಲ್ಲಿ ಟಿ ನರಸೀಪುರವನ್ನು ತಲುಪಬಹುದು. ಸಾಮಾನ್ಯವಾಗಿ ಹೆಚ್ಚಿನ ಜನ ಟಿ ನರಸೀಪುರಕ್ಕೆ ಮಾಘಸ್ನಾನ, ಸಂಕ್ರಮಣ ಸ್ನಾನ ಮತ್ತು ಕುಂಭಮೇಳ ನಡೆಯುವ ಸಮಯದಲ್ಲಿ ಹೋಗುತ್ತಾರೆ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಸೂರ್ಯೋದಯಕ್ಕೆ ಸ್ನಾನವನ್ನು ಮಾಡಬೇಕು ಅಂದ್ಕೊಂಡ್ರೆ ಬೆಂಗಳೂರಿನಿಂದ ಪ್ರತಿದಿನ ರಾತ್ರಿ 11:55ಕ್ಕೆ ಹೊರಡುವ ಟ್ರೈನ್ನಲ್ಲಿ ಹೊರಟ್ರೆ ಬೆಳಗಿನ ಜಾವ 3:45ಕ್ಕೆಲ್ಲ ಮೈಸೂರನ್ನು ತಲುಪ್ತೀವಿ. ಮೈಸೂರಿನ ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟಾಪ್ ತಲುಪುವಷ್ಟರಲ್ಲಿ 4ರಿಂದ 4:15 ಆಗುತ್ತೆ. 5 ಗಂಟೆಗೆ ಬಸ್ಗಳು ಟಿ ನರಸೀಪುರದ ಕಡೆಗೆ ಹೊರಡುತ್ತೆ. 5 ಗಂಟೆ ಬಸ್ಸಲ್ಲಿ ಹೊರಟ್ರೆ 5:45ಗೆಲ್ಲ ಟಿ ನರಸೀಪುರವನ್ನು ತಲುಪ್ತೀವಿ. ಅನಂತರ ಟಿ ನರಸೀಪುರದ ಕಾವೇರಿ ನದಿ ತೀರವನ್ನು ತಲುಪಿ ಅಲ್ಲಿಂದ ತೆಪ್ಪದಲ್ಲಿ ತ್ರಿವೇಣಿ ಸಂಗಮವನ್ನು ತಲುಪಿ ಸೂರ್ಯೋದಯಕ್ಕೆ ಸರಿಯಾಗಿ ಸ್ನಾನವನ್ನು ಮುಗಿಸಬಹುದು. ರಾತ್ರಿ ಹೊರಡೋಕ್ಕಾಗಿಲ್ಲ ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಹೊರಟ್ರೆ 9 ಗಂಟೆಗೆ ಟಿ ನರಸೀಪುರವನ್ನು ತಲುಪಬಹುದು. ಟಿ ನರಸೀಪುರ ಬಸ್ ಸ್ಟಾಪಿಂದ ಗುಂಜ ನರಸಿಂಹಸ್ವಾಮಿ ದೇವಾಲಯ 200 ಮೀಟರ್ಸ್ ದೂರದಲ್ಲಿರೋದ್ರಿಂದ ನಡ್ಕೊಂಡೇ ಬರಬಹುದು. ಗುಂಜ ನರಸಿಂಹಸ್ವಾಮಿ ದೇವಾಲಯದ ಆಪೋಸಿಟಲ್ಲೇ ತೆಪ್ಪಗಳು ಸಿಗುತ್ತೆ. ತೆಪ್ಪದಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬಹುದು. ಕಾಶಿಯ ಪ್ರಯಾಗದಲ್ಲಿ ಗಂಗೆ ಯಮುನೆಯರು ಗುಪ್ತಗಾಮಿನಿಯಾದ ಸರಸ್ವತಿಯೊಡನೆ ಸಂಗಮವಾಗುವಂತೆ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕಪಿಲೆ ಕಾವೇರಿಯರು ಗುಪ್ತಗಾಮಿನಿಯಾದ ಸ್ಫಟಿಕ ಸರೋವರದೊಡನೆ ಮಿಲನವಾಗುತ್ತವೆ. ಆದ್ದರಿಂದಲೇ ಟಿ ನರಸೀಪುರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಉತ್ತರ ಭಾರತದ ಕಾಶಿಯ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಮಿಂದು ಕಾಶಿಯಲ್ಲಿರುವ ವಿಶ್ವನಾಥನ ದರ್ಶನವನ್ನು ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ 1 ಗುಲಗಂಜಿ ತೂಕದಷ್ಟು ಹೆಚ್ಚು ಪುಣ್ಯ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಮಿಂದು ಇಲ್ಲಿರುವ ಅಗಸ್ತ್ಯೇಶ್ವರನ ದರ್ಶನವನ್ನು ಮಾಡಿದರೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ತೆಪ್ಪದವರು ತ್ರಿವೇಣಿ ಸಂಗಮಕ್ಕೆ ಹೋಗಿ ಬರೋದಕ್ಕೆ ಒಬ್ಬರಿಗೆ 100 ರೂಪಾಯಿಯನ್ನು ತಗೋತಾರೆ. ಜಾಸ್ತಿ ಜನ ಇದ್ದರೆ, ಒಬ್ಬರು ಅಥವಾ ಇಬ್ಬರಿದ್ದರೆ ಹೋಗಿ ಬರೋದಕ್ಕೆ 300 ರೂಪೀಸ್ ತಗೋತಾರೆ. ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಬಂದು ನದಿ ದಡದಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಡಬ್ಬಗಳಲ್ಲಿ ರೂಮ್ ರೀತಿ ಕಟ್ಟಿದ್ದಾರೆ. ಅಲ್ಲಿ ಡ್ರೆಸ್ಸನ್ನು ಚೇಂಜ್ ಮಾಡಿ ನದಿಯ ದಡದಲ್ಲಿರುವಂತಹ ಗುಂಜ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಬಹುದು. ಗುಂಜ ನರಸಿಂಹಸ್ವಾಮಿ ದೇವಾಲಯವು ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ, ಸಂಜೆ 5:30ಯಿಂದ ರಾತ್ರಿ 8:30ವರೆಗೂ ತೆರೆದಿರುತ್ತೆ. ವಿಶೇಷ ದಿನಗಳಲ್ಲಿ, ರಜಾ ದಿನಗಳಲ್ಲಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತು ಸಂಜೆ 5:30ಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ದೇವಾಲಯದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಅಭಿಷೇಕ ಇರುತ್ತೆ. ಕಲ್ಯಾಣೋತ್ಸವ, ಗರುಡೋತ್ಸವ ಎರಡೂ ಸೇವೆಗಳು ಕೂಡ ದೇವಾಲಯದಲ್ಲಿ ಇದೆ. ಆಸಕ್ತರು ಮಾಡಿಸಬಹುದು. ಗುಂಜ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಮಧ್ಯಾಹ್ನ 1ರಿಂದ 2 ಗಂಟೆಯ ಒಳಗೆ ಅನ್ನದಾಸೋಹದ ವ್ಯವಸ್ಥೆ ಇದೆ. ಗುಂಜ ನರಸಿಂಹಸ್ವಾಮಿ ದೇವಾಲಯದ ಸಂಪೂರ್ಣ ಮಾಹಿತಿಗಾಗಿ ನನ್ನ ಪ್ಲೇಲಿಸ್ಟ್ನಲ್ಲಿರುವಂತಹ ಗುಂಜ ನರಸಿಂಹಸ್ವಾಮಿ ವಿಡಿಯೋವನ್ನು ನೋಡಿ. ಗುಂಜ ನರಸಿಂಹಸ್ವಾಮಿ ದರ್ಶನ ಆದಮೇಲೆ ಆಟೋ ಬುಕ್ ಮಾಡಿಕೊಂಡು ತ್ರಿವೇಣಿ ಸಂಗಮದ ಸುತ್ತ ಇರುವ ಇತರ ದೇವಾಲಯಗಳಿಗೆ ಭೇಟಿ ನೀಡಬಹುದು. ಅಥವಾ ತೆಪ್ಪದಲ್ಲೇ ತ್ರಿವೇಣಿ ಸಂಗಮದ ಸುತ್ತ ಇರುವಂತಹ ಅಗಸ್ತ್ಯೇಶ್ವರ, ಆನಂದೇಶ್ವರ, ಭಿಕ್ಷೇಶ್ವರ ದೇವಾಲಯಗಳಿಗೆ ಭೇಟಿ ನೀಡಬಹುದು. ತೆಪ್ಪದಲ್ಲಿ ಹೋದರೆ ಅಗಸ್ತ್ಯೇಶ್ವರ ಮತ್ತು ಆನಂದೇಶ್ವರ
ಇವೆರಡೂ ದೇವಾಲಯಗಳನ್ನು ತೋರಿಸ್ತಾರೆ. ಭಿಕ್ಷೇಶ್ವರ ದೇವಾಲಯ ಯುಗಾದಿ ಹಬ್ಬದ ದಿನದಂದು ಮಾತ್ರ ಓಪನ್ ಆಗುತ್ತಂತೆ. ಉಳಿದ ದಿನಗಳಲ್ಲೇ ಓಪನ್ ಇರೋದಿಲ್ಲ, ಕ್ಲೋಸ್ ಆಗಿರುತ್ತೆ. ತೆಪ್ಪದಲ್ಲಿ ಈ ಎರಡೂ ದೇವಾಲಯಗಳಿಗೆ ಹೋದರೆ 300 ರೂಪೀಸ್ ತೊಗೋತಾರೆ. ಇಲ್ಲ ನೀವು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟಿದ್ದೀರಾ, ಆಟೋದಲ್ಲೇ ಹೋಗಬೇಕು ಅಂದ್ಕೊಂಡ್ರೆ ಆಟೋ ಬುಕ್ ಮಾಡಿಕೊಂಡ್ರೆ ಅಗಸ್ತೇಶ್ವರ, ಆನಂದೇಶ್ವರ ಮತ್ತು ಗರ್ಗೇಶ್ವರಿಯಲ್ಲಿರುವ ಗಾರ್ಗೇಶ್ವರ ದೇವಾಲಯವನ್ನು ನೋಡೋದಕ್ಕೆ ಆಟೋದವರು 400 ತೊಗೋತಾರೆ. ಈ ಎಲ್ಲ ದೇವಾಲಯಗಳನ್ನು ತೋರಿಸಿ ನಮ್ಮನ್ನು ಟಿ ನರಸೀಪುರ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತಾರೆ. ಅಗಸ್ತೇಶ್ವರ ದೇವಾಲಯ ಟಿ ನರಸೀಪುರ ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಅಗಸ್ತೇಶ್ವರ ದೇವಾಲಯಕ್ಕೆ ಮಾತ್ರ ಹೋಗ್ತೀರಾ ಅಂದ್ಕೊಂಡ್ರೆ ಬಸ್ ಸ್ಟಾಪಿಂದ ಅಗಸ್ತೇಶ್ವರ ದೇವಾಲಯಕ್ಕೆ 50 ರೂಪಾಯಿ ತೊಗೋತಾರೆ. ಮತ್ತು ಅಗಸ್ತೇಶ್ವರ ದೇವಾಲಯದಿಂದ ಬಸ್ ಸ್ಟಾಪ್ಗೆ ವಾಪಸ್ ಬಂದರೆ 50 ರೂಪಾಯಿ ತೊಗೋತಾರೆ. ಹೋಗೋಕ್ಕೆ ಬರೋಕ್ಕೆ 100 ರೂಪೀಸ್ ಆಗುತ್ತೆ. ಆಟೋ ಬುಕ್ ಮಾಡಿಕೊಂಡು ಮೊದಲಿಗೆ ಅಗಸ್ತೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ. ಅಗಸ್ತೇಶ್ವರ ದೇವಾಲಯ ತ್ರಿವೇಣಿ ಸಂಗಮದ ಕಾವೇರಿ ನದಿಯ ದಡದಲ್ಲಿದೆ. ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿದ ಲಿಂಗವಾದ್ದರಿಂದ ಅಗಸ್ತೇಶ್ವರ ಲಿಂಗ ಎಂದು ಕರೆಯಲಾಗುತ್ತದೆ. ಅಗಸ್ತೇಶ್ವರ ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮತ್ತೆ ಸಂಜೆ 5:30ಯಿಂದ ರಾತ್ರಿ 8:30ವರೆಗೂ ತೆರೆದಿರುತ್ತೆ. ಅಗಸ್ತೇಶ್ವರ ದೇವಾಲಯದ ಸಂಪೂರ್ಣ ಮಾಹಿತಿಗಾಗಿ ನನ್ನ ಪ್ಲೇಲಿಸ್ಟ್ನಲ್ಲಿರುವಂತಹ ಅಗಸ್ತೇಶ್ವರ ವಿಡಿಯೋವನ್ನು ನೋಡಿ. ಸಂಗಮದ ಒಂದು ಕೊನೆಯಲ್ಲಿ ಅಗಸ್ತೇಶ್ವರ ದೇವಾಲಯವಿದ್ದರೆ ಮತ್ತೊಂದೆಡೆ ಆನಂದೇಶ್ವರ ದೇವಾಲಯವನ್ನು ನೋಡಬಹುದು. ಈ ಆನಂದೇಶ್ವರ ದೇವಾಲಯ ಆನಂದ ಋಷಿಗಳ ಸಮಾಧಿಯಾಗಿದೆ. ಸ್ಮಾರ್ಥ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಸಮಾಧಿಯನ್ನು ಕಟ್ಟಿ ಅದರ ಮೇಲೆ ಈಶ್ವರಲಿಂಗವನ್ನು ಪ್ರತಿಷ್ಠಾಪಿಸುತ್ತಾರೆ. ವೈಷ್ಣವ ಸಂಪ್ರದಾಯದಲ್ಲಿ ಸಮಾಧಿಯನ್ನು ಕಟ್ಟಿ ಅದರ ಮೇಲೆ ಬೃಂದಾವನವನ್ನು ಕಟ್ಟುತ್ತಾರೆ ಎಂದು ಹೇಳಲಾಗಿದೆ. ಆನಂದೇಶ್ವರ ದೇವಾಲಯ ಅಗಸ್ತೇಶ್ವರ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದಲ್ಲಿ ಪೂಜೆ ಇರೋದಿಲ್ಲ. ತೆಪ್ಪದಲ್ಲೋದ್ರೆ ಮೊದಲಿಗೆ ಆನಂದೇಶ್ವರ ದೇವಾಲಯಕ್ಕೆ ಹೋಗಿ ಅನಂತರ ಭಿಕ್ಷೇಶ್ವರ ದೇವಾಲಯಕ್ಕೆ ಹೋಗಬೇಕಾಗತ್ತೆ. ಆಟೋದಲ್ಲೋದ್ರೆ ಮೊದಲಿಗೆ ಭಿಕ್ಷೇಶ್ವರ ದೇವಾಲಯ ಸಿಗುತ್ತೆ, ಅನಂತರ ಆನಂದೇಶ್ವರ ದೇವಾಲಯ ಸಿಗುತ್ತೆ. ಆನಂದೇಶ್ವರ ದೇವಾಲಯದ ಸ್ವಲ್ಪ ದೂರದಲ್ಲಿ ಕಾವೇರಿ ಎಡದಂಡೆಯ ಸಂಗಮದ ದಕ್ಷಿಣ ದಿಕ್ಕಿಗೆ ಭಿಕ್ಷೇಶ್ವರ ದೇವಾಲಯವಿದೆ. ಭಿಕ್ಷೇಶ್ವರ ದೇವಾಲಯವನ್ನು ವರ್ಷದಲ್ಲಿ ಒಮ್ಮೆ ಯುಗಾದಿ ಹಬ್ಬದ ಸಮಯದಲ್ಲಿ ಮಾತ್ರ ಓಪನ್ ಮಾಡ್ತಾರಂತೆ. ನೀವೇನಾದರೂ ಯುಗಾದಿ ಹಬ್ಬದ ಸಮಯದಲ್ಲಿ ಟಿ ನರಸೀಪುರಕ್ಕೆ ಬಂದರೆ ಭಿಕ್ಷೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ. ಇಲ್ಲಿರುವ ಮತ್ತೊಂದು ಪ್ರಮುಖ ದೇವಾಲಯ ಅಂದರೆ ಗರ್ಗೇಶ್ವರಿ ಹಳ್ಳಿಯಲ್ಲಿರುವ ಗಾರ್ಗೇಶ್ವರ ದೇವಾಲಯ. ಗರ್ಗೇಶ್ವರಿ ಗ್ರಾಮ ಟಿ ನರಸೀಪುರ ಬಸ್ ಸ್ಟಾಪಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಗರ್ಗೇಶ್ವರ ದೇವಾಲಯಕ್ಕೆ ಬಸ್ ಮತ್ತು ಆಟೋದಲ್ಲಿ ಎರಡರಲ್ಲೂ ಹೋಗಬಹುದು. ಕೇವಲ ಗರ್ಗೇಶ್ವರ ದೇವಾಲಯಕ್ಕೆ ಮಾತ್ರ ಹೋಗಿ ಬರ್ತೀರಾ ಅಂದರೆ ಟಿ ನರಸೀಪುರ ಬಸ್ ಸ್ಟಾಪಿಂದ ದೇವಾಲಯಕ್ಕೆ ಹೋಗಿ ವಾಪಸ್ ಬರೋದಕ್ಕೆ 250 ತೊಗೋತಾರೆ ಆಟೋದವರು. ಬಸ್ಸಲ್ಲಿ ಹೋಗ್ತೀರಾ ಅನ್ನೋದಾದರೆ ಟಿ ನರಸೀಪುರದಿಂದ ಮೈಸೂರು ಕಡೆಗೆ ಹೋಗುವ ಬಸ್ಸಲ್ಲಿ ಹೊರಟು ಗರ್ಗೇಶ್ವರಿ ಸ್ಟಾಪಲ್ಲಿ ಇಳ್ಕೋಬೇಕು. ಗರ್ಗೇಶ್ವರಿ ಬಸ್ ಸ್ಟಾಪಿಂದ ದೇವಾಲಯ ಸುಮಾರು 500 ಮೀಟರ್ಸ್ ದೂರದಲ್ಲಿದೆ, ನಡ್ಕೊಂಡು ಹೋಗಬಹುದು. ಪುರಾಣದ ಪ್ರಕಾರ ಕೃಷ್ಣ ಬಲರಾಮರಿಗೆ ನಾಮಕರಣ ಶಾಸ್ತ್ರ ಮಾಡಿಸಿದಂಥ ಗಾರ್ಗ ಮಹರ್ಷಿಗಳು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದರಿಂದ ಶಿವಲಿಂಗವನ್ನು ಗಾರ್ಗೇಶ್ವರ ಎಂದು ಕರೆಯಲಾಗುತ್ತೆ. ಈ ಗಾರ್ಗೇಶ್ವರ ಶಿವಲಿಂಗದಿಂದ ಈ ಊರಿಗೆ ಗರ್ಗೇಶ್ವರಿ ಎಂಬ ಹೆಸರು ಬಂದಿದೆ. ಗಾರ್ಗೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆಯೇ ಬೃಹತ್ತಾದ ಶಿವಲಿಂಗ ಮತ್ತು ಯಂತ್ರ ಗಣಪತಿ. ಇಲ್ಲಿರುವ ಶಿವಲಿಂಗವನ್ನು ಅರ್ಧನಾರೀಶ್ವರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅಲ್ಲದೆ ಈ ದೇವಾಲಯದಲ್ಲಿರುವ ಶಿವನ ಮಗನಾದ ಗಣಪ ಇಲ್ಲಿಗೆ ಬರುವ ಭಕ್ತರ ಪ್ರಶ್ನೆಗಳಿಗೆ ಪವಾಡ ಸದೃಶ ರೀತಿಯಲ್ಲಿ ಉತ್ತರವನ್ನು ನೀಡುತ್ತಾನೆ. ಈ ದೇವಾಲಯವು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮತ್ತೆ ಸಂಜೆ 4ರಿಂದ ರಾತ್ರಿ 7 ಗಂಟೆವರೆಗೂ ತೆರೆದಿರುತ್ತೆ. ಇಲ್ಲಿಗೆ ಬಂದು ಗಣಪತಿಯಲ್ಲಿ ಪ್ರಶ್ನೆ ಕೇಳಬೇಕು ಎಂದುಕೊಂಡರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಬರಬೇಕು.
ಗಣಪನಲ್ಲಿ ಪ್ರಶ್ನೆ ಕೇಳಲು ಅವಕಾಶ ಇರೋದು ಶನಿವಾರ ಮತ್ತು ಭಾನುವಾರ ಮಾತ್ರ. ಉಳಿದ ದಿನಗಳಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ಇರೋದ್ರಿಂದ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಗಣಪತಿಯಲ್ಲಿ ಒಂದು ಪ್ರಶ್ನೆ ಕೇಳಲು 50 ರೂಪಾಯಿಗಳನ್ನು ಪಾವತಿಸಬೇಕು. ಒಂದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಪ್ರತಿ ಪ್ರಶ್ನೆಗೂ 50 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ. ಶನಿವಾರ ಭಾನುವಾರ ಹಬ್ಬ ಅಥವಾ ಸಂಕಷ್ಟ ಚತುರ್ಥಿ ಬಂದರೆ ಆ ದಿನ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಗಾರ್ಗೇಶ್ವರ ದೇವಾಲಯದ ಸಂಪೂರ್ಣ ಮಾಹಿತಿಗಾಗಿ ನನ್ನ ಪ್ಲೇಲಿಸ್ಟಲ್ಲಿರುವಂತಹ ಗಾರ್ಗೇಶ್ವರ ವಿಡಿಯೋವನ್ನು ನೋಡಿ. ಟಿ ನರಸೀಪುರವನ್ನು ತಿರುಮಕೂಡಲು ನರಸೀಪುರ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಮಾಘ ಶುದ್ಧ ಪೌರ್ಣಮಿಯಂದು ಕುಂಭಮೇಳ ನಡೆಯುತ್ತದೆ. ಗರ್ಗೇಶ್ವರಿ ದೇವಾಲಯದ ದರ್ಶನವನ್ನು ಮುಗಿಸಿ ಅಲ್ಲಿಂದ ಗುಂಜ ನರಸಿಂಹಸ್ವಾಮಿ ದೇವಾಲಯದ ಹತ್ರ ಬಂದು ಅನ್ನದಾಸೋಹದ ವ್ಯವಸ್ಥೆ ಇದೆ. ಊಟ ಮಾಡಿಕೊಂಡು ಅನಂತರ ಸಮಯ ಇದ್ದರೆ ಟಿ ನರಸೀಪುರದಲ್ಲಿರುವ ಸೋಮೇಶ್ವರ, ಅರ್ಕಂಡೇಶ್ವರ ಮತ್ತು ಹನುಮಂತೇಶ್ವರ ದೇವಾಲಯಗಳಿಗೆ ಭೇಟಿ ನೀಡಬಹುದು. ಸಾಮಾನ್ಯವಾಗಿ ಟಿ ನರಸೀಪುರದಲ್ಲಿರುವ ಎಲ್ಲ ದೇವಾಲಯಗಳು ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಮತ್ತೆ ಓಪನ್ ಆಗೋದು ಸಂಜೆ 5 ಗಂಟೆ ಮೇಲೆ. 1 ಗಂಟೆ ಒಳಗಡೆ ಎಷ್ಟು ದೇವಾಲಯಗಳಿಗೆ ಹೋಗೋಕ್ಕಾಗುತ್ತೋ ಅಷ್ಟು ದೇವಾಲಯಗಳಿಗೆ ಹೋಗಿ, ನಿಮಗೆ ಆಸಕ್ತಿ ಇದ್ದರೆ ಟಿ ನರಸೀಪುರದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಸೋಸಲೆ ವ್ಯಾಸರಾಜ ಮಠ ಮತ್ತು ಹೊನ್ನಾದೇವಿ ದೇವಾಲಯಕ್ಕೆ ಭೇಟಿ ನೀಡಬಹುದು. ಇಷ್ಟನ್ನು ನೋಡಿಕೊಂಡು ಸಂಜೆ 5 ಗಂಟೆಗೆ ಟಿ ನರಸೀಪುರದಿಂದ ಬೆಂಗಳೂರಿಗೆ ಹೊರಡುವಂತಹ ಡೈರೆಕ್ಟ್ ಬಸ್ಸಲ್ಲಿ ಬೆಂಗಳೂರಿನ ಕಡೆ ಬರಬಹುದು. 5 ಗಂಟೆ ಆದಮೇಲೆ ಟಿ ನರಸೀಪುರದಿಂದ ಬೆಂಗಳೂರಿಗೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ. 5 ಗಂಟೆಯ ಡೈರೆಕ್ಟ್ ಬಸ್ ಮಿಸ್ ಆದರೆ ಟಿ ನರಸೀಪುರದಿಂದ ಮೈಸೂರಿಗೆ ಬಂದು ಮೈಸೂರಿಂದ ಬೆಂಗಳೂರಿಗೆ ಹೊರಡಬಹುದು. ಸ್ವಂತ ವಾಹನದಲ್ಲಿ ಬಂದಿದ್ದರೆ ಸಮಯ ಇದ್ದರೆ ಟಿ ನರಸೀಪುರದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ತಲಕಾಡು, 20 ಕಿಲೋಮೀಟರ್ ದೂರದಲ್ಲಿರುವ ಸೋಮನಾಥಪುರ ಅಥವಾ 35 ಕಿಲೋಮೀಟರ್ ದೂರದಲ್ಲಿರುವ ಶಿವನ ಸಮುದ್ರ ಅಥವಾ 35 ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಂಗಪಟ್ಟಣ. ಹೀಗೆ ಆನ್ ದಿ ವೇ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೂಟಲ್ಲಿ ಈ ಪ್ಲೇಸ್ಗಳನ್ನು ನೋಡಿಕೊಂಡು ಬೆಂಗಳೂರನ್ನು ತಲುಪಬಹುದು.